ಇನ್ನು ರೇಣುಕಾಸ್ವಾಮಿಯ ಮರ್ಡರ್ ಏನೋ ಎಲ್ಲ ಸೇರ್ ಮಾಡಿಬಿಟ್ರು. ಅದಾದ ನಂತರದಲ್ಲಿ ಪ್ರಕರಣವನ್ನ ಮುಚ್ಚಾಕೋದಕ್ಕೆ ಏನೇನ್ ಬೇಕೋ ಎಲ್ಲ ಪ್ರಯತ್ನವನ್ನು ಡಿ ಗ್ಯಾಂಗ್ ಮಾಡಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾವ ಮಟ್ಟಿಗೆ ಅಂತ ಆದ್ರೆ ಈಗ ಸತ್ತಂತಹ ರೇಣುಕಾಸ್ವಾಮಿಯ ಬಾಡಿಯನ್ನ ಎಲ್ಲಿ ಎಸಿಬೇಕು ಅನ್ನುವಂಥ ಕಡೆಯಿಂದ ಶುರುವಾಯಿತು. ಯಾರು ಎಸಿಬೇಕು, ಯಾರು ಸರೆಂಡರ್ ಆಗಬೇಕು ಅನ್ನುವಂಥ ಸಂಬಂಧಪಟ್ಟ ಹಾಗೆನೂ ಕೂಡ ಒಂದು ಡೀಲ್ ಆಯ್ತು. ಅದರ ಜೊತೆಗೇನೆ ಆತ ಪೋಸ್ಟ್ ಮಾರ್ಟಮ್ನ ಸಂದರ್ಭದಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾನೆ ಅನ್ನುವಂಥದ್ದನ್ನ ಒಂದು ಸುಳ್ಳು ವರದಿ ಕೊಡುವಂತ ನಿಟ್ಟಿನಲ್ಲೂ ದೊಡ್ಡ ಅಮೌಂಟ್ಗೆ ಡೀಲ್ ಆಗುವಂತ ನಿಟ್ಟಿನಲ್ಲಿ ಪ್ರಯತ್ನ ಆಗಿತ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇದೆಲ್ಲದರ ಜೊತೆಗೇನೆ ಈ ಅಕ್ಯೂಸ್ಡ್ ನಂಬರ್ ಅಲ್ಲಿ ಒಬ್ಬ ಪ್ರಭಾವಿ ಶಾಸಕ, ಮಾಜಿ ಸಚಿವ, ಆತನ ಕ್ಲೋಸ್ ಸಂಬಂಧಿ ಕೂಡ ಇರುವಂತಹ ಕಾರಣಕ್ಕಾಗಿ ಪ್ರಕರಣವನ್ನ ಮುಚ್ಚಾಕೋದಕ್ಕೆ ಆ ಕಡೆಯಿಂದನೂ ಕೂಡ ಬಹಳ ಪ್ರಯತ್ನಗಳಾಗಿತ್ತು, ಆ ಶಾಸಕನ ಕಡೆಯಿಂದ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತಹ ಸಂಗತಿ. ಹೇಗೆ ಡೀಲ್ ಮೇಲೆ ಡೀಲ್ಗಳಾಗ್ತಾ ಬಂತು ಈ ಒಟ್ಟು ಪ್ರಕರಣದಲ್ಲಿ, ಬನ್ನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ಸೈಡ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅವಳ ಪವಿತ್ರ ಗೌಡ ಅಂತ ಅವಳ ಹೆಸರೇನ್ರಿ? ಎತ್ತು ಮಹಿಳಾ ಕುಲಿಕೆ ಅವಮಾನ. ಈ ದರ್ಶನ್ ಅನ್ನೋನು ದೊಡ್ಡ ರೇಪಿಸ್ಟ್. ಇವನು ಹತ್ಯಾರು ಎಫ್ಐಆರ್ ಆದ್ರೂ ಇವ್ರಿಗೆ ಇನ್ನೂ ರೌಡಿ ಶೀಟ್ ಓಪನ್ ಮಾಡಿಲ್ಲ. ಯಾಕೆ ಮಾಡಲಿಲ್ಲ? ದರ್ಶನ್ ಅಂಡ್ ಪವಿತ್ರ ಗೌಡ ಟೀಮ್ಗೆ ಗಲ್ಲು ಶಿಕ್ಷೆ ಆಗ್ಬೇಕು. ಡೀಲ್ ರೇಣುಕಾಸ್ವಾಮಿ ಕಥೆಯೇನೋ ಮುಗಿತು, ಆದ್ರೆ ನಾವು ಮಾತ್ರ ಇದರಲ್ಲಿ ಬಚಾವಾಗ್ಲೇಬೇಕು. ಮುಂದೆ ಆಯ್ಕೆ ಇಲ್ಲದಿರೋ ಕಾರಣ ಡಿ ಗ್ಯಾಂಗ್ ತೆರೆಮರೆಯಲ್ಲೇ ಮಾಸ್ಟರ್ ಪ್ಲಾನ್ ಮಾಡ್ತಿದೆ. ಪ್ರಕರಣದಿಂದ ಬಚಾವಾಗೋಕೆ ದೊಡ್ಡ ಮೊತ್ತದ ಡೀಲ್ಗೆ ಇಳಿದ ಬಗ್ಗೆ ಗುಮಾನಿ ಶುರುವಾಗಿದೆ. ಇದಿಷ್ಟೇ ಅಲ್ಲ, ಅತ್ತ ದರ್ಶನ್ ಬಚಾವ್ ಮಾಡೋಕೆ ರಾಜಕೀಯ ನಾಯಕರಿಂದಲೂ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಲಾಗ್ತಿದೆ ಅನ್ನೋ ಆರೋಪವೂ ಕೇಳಿ ಬಂದಿದೆ. ಹೃದಯಾಘಾತ ಎಂದು ವರದಿ ತಯಾರು ಮಾಡೋಕೆ ಬರೋಬ್ಬರಿ 1 ಕೋಟಿ ಆಫರ್ ಅನ್ನ ಪ್ರಭಾವಿ ರಾಜಕಾರಣಿ ಕೊಟ್ಟಿದ್ದಾರಂತೆ. ಡೀಲ್ ನಂಬರ್ 1 ಕೋಟಿ ಆಫರ್ ಕೊಟ್ಟಿದ್ದ ಪ್ರಭಾವಿ ರಾಜಕಾರಣಿ. ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಚಾವ್ ಮಾಡೋಕೆ ಪ್ರಭಾವಿ ರಾಜಕಾರಣಿಗಳೇ ಒತ್ತಡದ ಮೇಲೆ ಒತ್ತಡ ಹಾಕ್ತಿದ್ದಾರಂತೆ, ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರಂತೆ. ಇದಿಷ್ಟೇ ಅಲ್ಲ, ಶಾಕಿಂಗ್ ವರದಿಯೊಂದು ಬಯಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮುಚ್ಚಾಕಲು ಮಹಾಸಂಚು ನಡೆದಿರೋ ಬಗ್ಗೆ ಮಾಹಿತಿ ಇದೆ. ಇದು ಕೊಲೆಯೇ ಅಲ್ಲ ಅಂತ ಮರೆಮಾಚಲು ಪ್ಲಾನ್ ಮಾಡಲಾಗಿದ್ದು, ಮರಣೋತ್ತರ ಪರೀಕ್ಷಾ ವರದಿಯನ್ನೇ ತಿರ್ಚಲು ಡಿ ಗ್ಯಾಂಗ್ ಯತ್ನ ಮಾಡಿತ್ತಂತೆ. ಇದಕ್ಕಾಗಿ ವೈದ್ಯರಿಗೆ ದರ್ಶನ್ ಗ್ಯಾಂಗ್ ಬಿಗ್ ಆಫರ್ ಕೊಟ್ಟಿತ್ತಂತೆ. ರೇಣುಕಾಸ್ವಾಮಿ ಹಲ್ಲೆಯಿಂದ ಸಾವಾಗಿಲ್ಲ, ಹೃದಯಾಘಾತದಿಂದ ಮೃತಪಟ್ಟಿದ್ದಾನೆ ಅಂತ ವರದಿ ನೀಡುವಂತೆ ಒತ್ತಡ ಹಾಕಲಾಗಿತ್ತಂತೆ. ಡಿ ಗ್ಯಾಂಗ್ ಒತ್ತಡಕ್ಕೆ ತಕ್ಕಂತೆ ವೈದ್ಯರಿಗೆ ಪ್ರಭಾವಿ ರಾಜಕಾರಣಿಯೊಬ್ಬರು 1 ಕೋಟಿ ನೀಡೋದಾಗಿ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರಿಗೆ ಹೇಳಿದ್ರಂತೆ. ಹೀಗೆ ಆಫರ್ ಬರ್ತಾ ಇದ್ದಂತೆ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರು ಪೊಲೀಸ್ ಅಧಿಕಾರಿಗೆ ಮಾಹಿತಿ ನೀಡಿದ್ದಾರೆ. ಆಗ ಪೊಲೀಸ್ ಅಧಿಕಾರಿ ಈ ಬಗ್ಗೆ ದೂರು ನೀಡುವಂತೆ ವೈದ್ಯರಿಗೆ ಸೂಚನೆ ಕೊಟ್ಟಿದ್ದಾರಂತೆ. ಯಾರು ಬಂದಿದ್ರು, ಕರೆ ಮಾಡಿದ್ಯಾರು, ಈ ಬಗ್ಗೆ ದೂರು ಕೊಡಿ ಅಂತ ಹೇಳಿದ್ರಂತೆ. ಡೀಲ್ ನಂಬರ್ 2 RR ನಗರ ಟು ಕಾಮಾಕ್ಷಿ ಪಾಳ್ಯ ಶವ ಸಾಗಾಟಕ್ಕೆ PSI ಸಾಥ್. ಒಂದು ಕಡೆ 1 ಕೋಟಿ ಕತೆ ಅನಾವರಣ ಆಗ್ತಿದ್ರೆ, ಮತ್ತೊಂದು ಕಡೆ ಪೊಲೀಸ್ ಅಧಿಕಾರಿಗಳ ಹಸ್ತಕ್ಷೇಪದ ಆರೋಪವೂ ಕೇಳಿ ಬರ್ತಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ PSI ಭಾಗಿಯಾಗಿರುವ ಬಗ್ಗೆ ಶಂಕೆ ಇದೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಕೊಲೆಗೈದ ಆರೋಪಿಗಳು PSIಗೆ ಕರೆ ಮಾಡಿದ್ರಂತೆ. ಆಗ PSI ನಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಶವ ಬಿಸಾಡಬೇಡಿ ಅಂತ ರಿಪ್ಲೈ ಕೊಟ್ಟಿದ್ರಂತೆ. ಇದೇ ಕಾರಣಕ್ಕೆ ಡಿ ಗ್ಯಾಂಗ್ ರೇಣುಕಾಸ್ವಾಮಿ ಶವವನ್ನ ಕಾಮಾಕ್ಷಿ ಪಾಳ್ಯಕ್ಕೆ ಶಿಫ್ಟ್ ಮಾಡಿದ್ದು ಪೊಲೀಸರ ಅಣತಿಯಂತೆ ಮೋರಿ ಬಳಿ ಎಸೆದಿದ್ರಂತೆ. ಶವ ಎಸೆದ ಬಳಿಕ ಪೊಲೀಸ್ ಅಧಿಕಾರಿ ಜೊತೆ ಕೊಲೆ ಆರೋಪಿ ಮಾತನಾಡಿದ್ದು ದರ್ಶನ್ ಹೆಸರು ತಪ್ಪಿಸಲು ದೊಡ್ಡ ಮೊತ್ತಕ್ಕೆ ಮಾತುಕತೆ ನಡೆಸಿದ್ರ ಅನ್ನೋ ಮಾಹಿತಿ ಇದೆ. ಇಷ್ಟೆಲ್ಲಾ ಮಾತುಕತೆ ನಡೆದ ಬಳಿಕವೇ ಶವ ಎಸೆದಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಅಖಿಲ ಭಾರತ ವೀರಶೈವ ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಖಂಡ್ರೆ ಮಾತನಾಡಿ, ತ್ವರಿತಗತಿಯಲ್ಲಿ ತನಿಖೆ ನಡೀತಾ ಇದೆ, ಕಾನೂನು ರೀತಿಯಲ್ಲಿ ಏನೇನು ಕ್ರಮ ಆಗಬೇಕೋ ಅದು ಹಾಗೆ ಆಗುತ್ತದೆ ಅಂದ್ರು. ಇವತ್ತು ಯಾರು ರೇಣುಕಾಸ್ವಾಮಿ ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ, ಪ್ರಚೋದನೆ ಮಾಡಿದ್ದಾರೆ, ಸಹಕಾರ ಮಾಡಿದ್ದಾರೆ ಅಂತವರೆಲ್ಲರಿಗೂ ಇವತ್ತು ಕಠಿಣವಾದಂಥ ಶಿಕ್ಷೆ ಆಗ್ತದೆ. ಮಂಡ್ಯದಲ್ಲಿ ಆರೋಪಿ ದರ್ಶನ್ ವಿರುದ್ಧ ಸಿಡಿದೆದ್ದ ರೈತರು. ಇನ್ನು ನಟ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆಯನ್ನ ಖಂಡಿಸಿ ಮಂಡ್ಯದಲ್ಲಿ ಅನ್ನದಾತರು ಸಿಡಿದೆದ್ರು. ನೂರಾರು ರೈತರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ದರ್ಶನ್ ಸೇರಿ ಎಲ್ಲ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ರು. ಈ ದರ್ಶನ್ ಅನ್ನೋನು ದೊಡ್ಡ ರೇಪಿಸ್ಟ್. ಇವನು ದೊಡ್ಡ ಡಗ್ಗಿಸ್ಟ್. ಇವನು ಅಯೋಗ್ಯನ ಶಿಕ್ಷಣ ಮಂಡಳಿಯಿಂದ ಕ್ಯಾನ್ಸಲ್ ಮಾಡಬೇಕು, ಮತ್ತೆ ಯಾವುದೇ ಕಾರಣಕ್ಕೂ ಇವನು ಪರದ ಮೇಲೆ ಬರುಕೂಡ್ದು. ಇವನು ಇನ್ನು ರೈತರ ಆಕ್ರೋಶ ಇಷ್ಟಕ್ಕೆ ನಿಲ್ಲಲೇ ಇಲ್ಲ. ನಟ ದರ್ಶನ್ ಮತ್ತು ಪವಿತ್ರ ಗ್ಯಾಂಗ್ಗೆ ಗಲ್ಲು ಶಿಕ್ಷೆ ಆಗಬೇಕು.
ಇಡೀ ದೇಶಕ್ಕೆ ಮಾದರಿಯ ಜಡ್ಜ್ಮೆಂಟ್ ಆಗಬೇಕು ಅಂತ ರೈತರು ಆಗ್ರಹಿಸಿದ್ರು. ದರ್ಶನ್ ಅಂಡ್ ಪವಿತ್ರ ಗೌಡ ಟೀಮ್ಗೆ ಗಲ್ಲು ಶಿಕ್ಷೆ ಆಗಬೇಕು. ಈ ದೇಶಕ್ಕೆ 29 ರಾಜ್ಯದ ನಮ್ಮ ದೇಶ ಉಳ್ಳುವಂತ 29 ರಾಜ್ಯ ಉಳ್ಳುವಂತ ನಮ್ಮ ದೇಶಕ್ಕೆ ಒಂದು ಮಾದರಿಯ ಜಡ್ಜ್ಮೆಂಟ್ ಆಗಬೇಕು ಅಂತ. ಯಾರಾದ್ರೂ ಒಬ್ಬ ಸಣ್ಣ ಪುಟ್ಟ ರೈತನ ಮಗ ಆಗಿದ್ರೆ ರೌಡಿ ಶೀಟರ್ ಓಪನ್ ಮಾಡ್ತಿದ್ರು. ಆದ್ರೆ 10 ಬಾರಿ FIR ಆಗಿದ್ರು, 10 ಬಾರಿ ಜೈಲಿಗೆ ಹೋಗಿ ಬಂದ್ರು. ಇವರ ಮೇಲೆ ರೌಡಿ ಶೀಟರ್ ಯಾಕೆ ಓಪನ್ ಮಾಡಿಲ್ಲ ಅಂತ ಸರ್ಕಾರದ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾರೊಬ್ಬ ರೈತನ ಮಗ ಒಬ್ಬ ಸಣ್ಣ ಪುಟ್ಟ 506, 504 ಕೇಸ್ ಆದ್ರೆ ಪೊಲೀಸ್ ಅವರು ಅಲ್ಲಿ ಸ್ಥಳೀಯ MLAಗಳು ಮಂತ್ರಿಗಳು ರೌಡಿ ಶೀಟರ್ ಮಾಡ್ತಾರೆ. ಇವನಿಗೆ 10 ಬಾರಿ ಕೇಸ್ ಆದ್ರೂ 10 ಬಾರಿ FIR ಆದ್ರೂ ಜೈಲ್ಗೆ ಹೋಗಿ ಬಂದಿದ್ರು ಇವನಿಗೆ ಯಾಕಿಂದ ರೌಡಿ ಶೀಟರ್ ಓಪನ್ ಮಾಡಲಿಲ್ಲ ಸರ್ಕಾರ? ಒಟ್ಟಾರೆಯಾಗಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಬಚಾವ್ ಮಾಡೋಕೆ ಅಧಿಕಾರಿಗಳಿಗೆ ರಾಜಕಾರಣಿಗಳು ಒತ್ತಡದ ಮೇಲೆ ಒತ್ತಡ ಹಾಕ್ತಿದ್ದಾರೆ. ಅದರಲ್ಲೂ ಹೃದಯಾಘಾತ ಅಂತ ರಿಪೋರ್ಟ್ ಕೊಡೋಕೆ ವೈದ್ಯರಿಗೆ ಬರೋಬ್ಬರಿ 1 ಕೋಟಿ ಆಫರ್ ನೀಡಿರೋದು ಬಯಲಾಗಿದೆ. ಮತ್ತೊಂದೆಡೆ ಮಂಡ್ಯದಲ್ಲಿ ರೈತರು ನಟ ದರ್ಶನ್ ಮತ್ತು ಪವಿತ್ರ ಗೌಡಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ರು. ಬ್ಯೂರೋ ರಿಪೋರ್ಟ್, TV9.